ನಮಸ್ತೆ ವೀಕ್ಷಕರೇ, ಸಾಯಿರಾಮ್ ಕ್ರಿಯೇಷನ್ಸ್ಗೆ ಸ್ವಾಗತ. ನೋಡಿ, ಇವತ್ತು ಈ ರೀತಿದೊಂದು ಕಾರ್ಡ್ಬೋರ್ಡು ಬಾಕ್ಸ್ ತೊಗೊಂಡಿದ್ದೀನಿ. ಇಲ್ಲಿ ಮೇಲ್ಗಡೆ ಇರೋದನ್ನೆಲ್ಲ ಕಟ್ ಮಾಡಿ ತೆಗೆದ್ಬಿಟ್ಟು ನೋಡಿ, ಇಲ್ಲಿ ಕಾರ್ನರಿಗೆಲ್ಲ ಕ್ಲೀನಾಗಿ ಪ್ಲಾಸ್ಟ್ರು ಹಾಕಿದ್ದೀನಿ. ನೋಡಿ, ಪ್ರತಿ ಕಾರ್ನರ್ಗೂ ಹಾಕಿದ್ದೀನಿ. ಇಲ್ಲಿ ನೋಡಿ, ನಾನು ಇದು ಒಂದು ಹಳೆ ಶರ್ಟು ಇತ್ತು, ಅದರದ್ದು ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಅದಕ್ಕೆಲ್ಲ ಜಾಯಿಂಟ್ ಬಂದಿದೆ, ತೊಂದರೆ ಇಲ್ಲ. ಇದನ್ನು ಒಳಗೆ ಹೋಗೋ ಹಾಗೆ ನಾವು ಇದಕ್ಕೆ ಸ್ಟಿಚ್ ಮಾಡಬೇಕು. ನೋಡಿ, ಇವಾಗ ಈ ಥರ ಇಟ್ಕೊಂಡು ಈ ಥರ ಇಟ್ಕೊಳ್ಳೋದು. ಫುಲ್ ಒಂದು ರೌಂಡ್ ತರಬೇಕಿದು. ಫುಲ್ಲು ಒಂದು ರೌಂಡ್ ಹೀಗೆ ಬರಬೇಕು. ಇಷ್ಟು ಬಟ್ಟೆ ಇಲ್ಲಿ ಉಳಿಯುತ್ತೆ. ಇವಾಗ ಇದೇನು ಈ ಬಾಕ್ಸಿಗೆ ಎಷ್ಟು ಬೇಕು, ಫಿಟ್ಟಾಗಿ ಎಷ್ಟು ಕೂರುತ್ತೋ ಅಷ್ಟಕ್ಕೆ ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿ ವೀಕ್ಷಕರೇ, ನಾನು ಈ ಬಟ್ಟೆನ ಸ್ಟಿಚ್ ಮಾಡಿದ್ದೀನಿ. ಇಲ್ಲಿ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ. ಆಮೇಲೆ ನೋಡಿ, ಇದಕ್ಕೆ ಕರೆಕ್ಟಾಗಿ ಕೂರುತ್ತೆ. ಇವಾಗ ನಾನಿಲ್ಲಿ ಈ 4 ಸೈಡಿಗೂ ಬರೋ ಹಾಗೆ ಬಟ್ಟೆನ ಮಾಡಿದ್ದಾಯಿತು. ಇವಾಗ ಬ್ಯಾಕ್ ಸೈಡ್ಗೆ ಆಗೋ ಹಾಗೆ ನೋಡಿ, ಈ ಬಟ್ಟೆನ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೋಡಿ, 10 ಇಂಚಸ್ ಇದೆ, ಫುಲ್ಲು 10 ಇಲ್ಲ, 9.25 ಇದೆ ಇಂಚಸ್ಸು. ನಾನು ಸೇಮ್ 9.25ಗೆ ಆಗೋ ಹಾಗೆ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಬಟ್ಟೆನ ಸ್ವಲ್ಪ ಜಾಸ್ತಿನೇ ಇಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಈ ಬಟ್ಟೆನ ಅದನ್ನು ಇಲ್ಲಿಗೆ ನಾನು ಸ್ಟಿಚ್ ಮಾಡ್ತೀನಿ. ನೋಡಿ, ಇಲ್ಲಿ ಹೀಗೆ ಇಟ್ಬಿಟ್ಟು ಸ್ವಲ್ಪ ಇಲ್ಲಿ ಬಟ್ಟೆನ ಜಾಸ್ತಿ ಬಿಟ್ಕೋಬೇಕು. ಬಿಟ್ಕೊಂಡು ಇಲ್ಲಿ ಒಂಬತ್ತು ಮುಕ್ಕಾಲು ಇತ್ತಲ್ಲ, ಇದು 10 ಇರೋ ಹಾಗೆ ಕಟ್ ಮಾಡಿದ್ದೀನಿ. ನಾನು ಬಟ್ಟೆನ ಜಾಸ್ತಿನೇ ಕಟ್ ಇಟ್ಕೊಂಡಿದ್ದೀನಿ. ಹೀಗೆ ಸ್ಟಿಚ್ ಮಾಡ್ತೀನಿ. ಇಲ್ಲಿ ಈ ಥರ ಇಷ್ಟು 9.25 ಇಂಚು ಬರೋವರೆಗೂ ಮಾರ್ಕ್ ಮಾಡಿಕೊಂಡು ನಾನಿಲ್ಲಿ ಸ್ಟಿಚ್ ಮಾಡ್ಕೊತೀನಿ. ಇದೇ ರೀತಿಯೇ ಆಮೇಲೆ ಮತ್ತೆ ಈ ಸೈಡಿಗೆ ಈ ಪಾರ್ಟ್ ಇದೆಯಲ್ಲ, ಇದನ್ನು ಈ ಥರ ಹಿಂಗೆ ತಿರ್ಸ್ಕೊಂಡು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಮತ್ತು ಇದನ್ನು ಹೀಗೆ ಇಲ್ಲಿ ತಿರ್ಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದು 3ನೇ ಪಾರ್ಟ್ ಆಯಿತು. ಇದು 4ನೇ ಸೈಡು. ಇದು ಹೀಗೆ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಲೂಸ್ ಬಿಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಬಟ್ಟೆನ ಸ್ವಲ್ಪ ಇಷ್ಟು ಬಿಟ್ಕೊಳ್ಬೇಕು. ಕಾರ್ನರನ್ನು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಿ ಆದಮೇಲೆ ನಾನು ತೋರಿಸ್ತೀನಿ. ನೋಡಿ ವೀಕ್ಷಕರೇ, ನಾನು ಇದನ್ನು 4 ಮೂಲೆಗೂ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ನಾವು ತುದಿಗೆ ಸ್ವಲ್ಪ ಕಟ್ ಮಾಡ್ಕೋಬೇಕಾಗುತ್ತೆ.
ಇದಕ್ಕೆ ಕಾರ್ನರಲ್ಲಿ ಸ್ವಲ್ಪ ಕಟ್ ಮಾಡ್ಕೋಬೇಕಾಗುತ್ತೆ. ಥರ ಹೊರಗಡೆ ತಂದ್ಕೋಬೇಕು. ಇವಾಗ ಇದಕ್ಕೆ ಬಾಕ್ಸನ್ನು ಕೂರಿಸ್ಬೇಕು. ಯಾವ ಸೈಡನ್ನು ನಾವು ಮಾಡಿದ್ದೀವಿ ಆ ಸೈಡಿಗೆ ಈ 10 ಬಾಕ್ಸಿಂದು 10 ಇಂಚಸ್ ಎಲ್ಲಿ ಬರುತ್ತೆ ಅದನ್ನು ನೋಡಿಬಿಟ್ಟು ಕೂರಿಸೋಣ. ಇದು 10 ಅಂದರೆ 9.5 ಇದೆ, ಫುಲ್ 10 ಇಲ್ಲ. ಇದು 9 ಇದೆ, ಈ ಸೈಡು 9 ಇದೆ, 10 ಇದೆ. 10 ಇಂಚಸ್ ಇರೋ ಕಡೆ 10 ಇಂಚಸ್ ಸ್ಟಿಚ್ ಮಾಡಿರೋ ಕಡೆನೇ ಬರಬೇಕು. ಕ್ಲೀನಾಗಿ ಕಾರ್ನರ್ ಬರೋ ಹಾಗೆ ನೋಡಿ ಕೂರಿಸ್ಬೇಕು. ನೋಡಿ ನೋಡಿ ವೀಕ್ಷಕರೇ, ಸ್ಟಿಫಾಗಿ ಕೂತಿದೆ. ನೀಟಾಗಿ ಇದನ್ನು ಕವರ್ ಮಾಡಿಬಿಡಿ. ಇವಾಗ ನಾನು ಇಲ್ಲಿ ಹಾಕೋದಕ್ಕೆ ಒಂದು ಕಾರ್ಡ್ಬೋರ್ಡ್ ಶೀಟನ್ನು ರೆಡಿ ಮಾಡಿದ್ದೀನಿ. ಇದು ಕರೆಕ್ಟ್ ಅಳತೆಗೇ ರೆಡಿ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ನಾನು ಒಂದು ಕವರನ್ನು ಮಾಡಿದ್ದೀನಿ ಆಲ್ರೆಡಿ. ನೋಡಿ ಸ್ಟಿಚ್ ಮಾಡಿದ್ದೀನಿ. ಕರೆಕ್ಟ್ ಇದರ ಅಳತೆಗೇ ಕವರ್ ರೆಡಿ ಮಾಡಿಬಿಟ್ಟು ಕಾರ್ನರ್ 2 ಸೈಡನ್ನು ಸ್ಟಿಚ್ ಮಾಡಿದ್ದೀನಿ. ಇದು ಮೇಲ್ಭಾಗದಲ್ಲಿ ಬರುತ್ತೆ. ಇವಾಗ ಇದನ್ನು ಹೊರಗಡೆ ತೆಗೆದುಬಿಟ್ಟು ಆ ಕಾರ್ಡ್ಬೋರ್ಡ್ ಶೀಟ್ನ ಇದರೊಳಗೆ ಹಾಕಿ ಇದನ್ನು ಇಲ್ಲಿ ಮಧ್ಯದಲ್ಲಿ ಹಾಕೋಣ ನೀಟಾಗಿ. ನೋಡಿ ಬಾಕ್ಸ್ ರೆಡಿ ಆಯಿತು. ನೋಡಿ ಸ್ಟೋರೇಜ್ ಮಾಡೋದಕ್ಕೆ ನೀವೇನು ಬೇಕಾದ್ರೂ ಇದರಲ್ಲಿ ಸ್ಟೋರೇಜ್ ಮಾಡ್ಬೋದು. ಗಟ್ಟಿ ಇದೆ ಕಾರ್ಡ್ಬೋರ್ಡ್ ಬಾಕ್ಸ್. ಈ ಥರ ಬಂದಿದೆ. ಹಿಂಭಾಗ ಸೈಡು 4 ಸೈಡು ಈ ಥರ ಇದೆ. ಬಟ್ಟೆ ಏನಾದ್ರು ಇಟ್ಕೋಬೋದು, ಬೇರೆ ಏನಾದ್ರು ಥಿಂಗ್ಸ್ಗಳನ್ನು ಬೇಕಾದ್ರೂ ಕೂಡ ಇಟ್ಕೋಬೋದು. ಇದಕ್ಕೆ ಈ ಆರ್ಗನೈಸರು ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.